ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಇವತ್ತು ನಾವು ನಿಫ್ಟಿ PSU ಬ್ಯಾಂಕ್ ರಿಲೇಟೆಡ್ ಸ್ಟಾಕ್ಸ್ ಉಂಟಲ್ಲ ಇಂಡೆಕ್ಸ್ ಇಂದು ಅದ್ರ ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಒಂದು ಥಂಬ್ ರೂಲ್ ಹೇಳಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಅವರೇ ಮಾಡ್ತಾರೆ. ಯಾರು ನಾವು ಲಾಸ್ ಮಾಡಿದಾಗ ಎಷ್ಟು ಲಾಸ್ ಮಾಡ್ತೀವಿ, ಪ್ರಾಫಿಟ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಮಾಡ್ತೀವಿ, ಅವೆರಡು ಕ್ಯಾಲ್ಕುಲೇಟ್ ಮಾಡಿ ಒಂದು ಆವರೇಜ್ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಆಗೋದು ಪ್ರಾಫಿಟ್. ಅದೇ ಅಲ್ಲಿ ಒಂದು ಆವರೇಜ್ ಸಿಗುತ್ತೆ, ಅಲ್ಲೊಂದು ರೇಷಿಯೋ ಸಿಗುತ್ತೆ ನಮ್ಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ. ಸೊ ಅಲ್ಲಿಂದ ಒಂದು ರೇಷಿಯೋ ಸಿಕ್ಕಿದಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅದ್ರ ಮೇಲೆ. ಸೊ ಅಷ್ಟೇ, ನಾವು ಲಾಸ್ ಮಾಡಿದಾಗ ಎಷ್ಟು ಲಾಸ್ ಮಾಡ್ತೀವಿ, ಪ್ರಾಫಿಟ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಕ್ ಆಫ್ ಬರೋಡಾ ನೋಡ್ಲಿಕ್ಕೆ ಹೋದ್ರೆ ಕೂಡ ಸ್ವಲ್ಪ ನಾವು ವೇಟ್ ಮಾಡೋದು ಐ ಥಿಂಕ್ ಬೆಟರ್ ಅಂತ. ಓಕೆ, ಸೊ ಸ್ವಲ್ಪ ವೇಟ್ ಮಾಡಿ, ಬಿಕಾಸ್ ಡೌನ್ ಸೈಡ್ ಒಂದು ಒಳ್ಳೆ ಸಪೋರ್ಟ್ ಉಂಟು, ಅಪ್ ಸೈಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಉಂಟು. ಸೊ ಸ್ವಲ್ಪ ವೇಟ್ ಮಾಡೋ. ಎಲ್ಲ ಸ್ಕ್ಯಾಲ್ಪ್ ಮಾಡುವುದು ನೀವು ಪೊಸಿಷನ್ ಮಾಡ್ಬೇಕಂದ್ರೆ ಸೊ 93-94 ಅಪ್ ಸೈಡ್ ಅಲ್ಲಿ ಒಂದು ಒಳ್ಳೆ ಪೊಸಿಷನ್ ಮಾಡ್ಬೋದು. ನೀವೆಲ್ಲ ಪ್ರೀವಿಯಸ್ ಎಲ್ಲಾದ್ರೂ ನಿಮ್ದು ಎಲ್ಲಾದ್ರೂ ಈ ಬ್ರೇಕ್ಔಟ್ ಅಲ್ಲಿ ಅಥವಾ ಈ ಬ್ರೇಕ್ಔಟ್ ಅಲ್ಲಿ ನೀವೆಲ್ಲ ಪೊಸಿಷನ್ ಮಾಡಿದ್ರೆ ನಿಮ್ಮ ಹೆಸರು ಇಲ್ಲಿ ಸ್ಟ್ರಿಕ್ಟ್ಲಿ ಇಟ್ಬಿಡಿ. ಸೊ 187 ಅಂತ ನೀವು ಸ್ಟ್ರಿಕ್ಟ್ಲಿ ಹೆಸರು ಇಟ್ರೆ ಐ ಥಿಂಕ್ ಬೆಟರ್ ಅಂತ. ಅಪ್ ಸೈಡ್ ಅಲ್ಲಿ ಒಂದು ಕೂಡ ರೆಸಿಸ್ಟೆನ್ಸ್ ಉಂಟು, ಸ್ವಲ್ಪ ಫ್ರೆಶ್ ಪೊಸಿಷನ್ ಮಾಡು, ಸ್ವಲ್ಪ ಇಡ್ಬೋದು. ನೀವು ಇಲ್ಲಿ ಅವರೇಜ್ ದಟ್ ಮೀನ್ಸ್ ಆವರೇಜ್ ಪ್ಯಾರಾಮೆಡಿಕಲ್ ಮಾಡೋದಾದ್ರೆ ಇಲ್ಲಿ ಸ್ವಲ್ಪ ಆಡ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡೋ ಪೇಷನ್ಸ್ ಇದ್ರೆ ಇಲ್ಲಿ ನೀವು ಮಾಡ್ಬೋದು. ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಲಿಕ್ಕೂ ಸ್ವಲ್ಪ ವೇಟ್ ಮಾಡುವ. ಇದಕ್ಕೆ ಒಂದು ಒಳ್ಳೆ ಬ್ರೇಕ್ಔಟ್ ಲೆವೆಲ್ ಆಗಿದೆ, ಥರ್ಡ್ ಟೈಮ್ ಹಿಟ್ ಆಗಿದೆ, ರೈಟ್ ಸರ್. ದಟ್ ಮೀನ್ಸ್ ಫಸ್ಟ್ ಟೈಮ್ ಆಯ್ತು ಪುಲ್ ಬ್ಯಾಕ್ ಆಯ್ತು, ಥರ್ಡ್ ಟೈಮ್ ಆಯ್ತು ಪುಲ್ ಬ್ಯಾಕ್ ಆಯ್ತು, ಫೋರ್ತ್ ಟೈಮ್ ಆಯ್ತು ಪುಲ್ ಬ್ಯಾಕ್ ಆಯ್ತು. ಬಟ್ ಪ್ರೀವಿಯಸ್ ಥಿಂಗ್ಸ್ ನ ಬ್ರೇಕ್ ಮಾಡಲಿ, ಇಲ್ಲಿ ಹೋಲ್ಡ್ ಮಾಡ್ತು, ದೆನ್ ಒಳ್ಳೆ ಬ್ರೇಕ್ಔಟ್ ಕೊಡ್ತು. ಈ ಹೈನೆಲ್ಲ ಟಚ್ ಮಾಡೋ ಚಾನ್ಸಸ್ ತುಂಬಾ ಉಂಟು. 100 ಅದೆಲ್ಲ ಟಚ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಉಂಟು. ಬಟ್ ಐ ಥಿಂಕ್ ಇಲ್ಲ ಸಪೋರ್ಟ್ ಕೂಡ ಉಂಟು 95 ಹತ್ರ ಸಪೋರ್ಟ್ ಆಕ್ಟ್ ಎಸ್ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ. ಸೊ ನೀವೀಗ ಫ್ರೆಶ್ ಪೊಸಿಷನ್ ಮಾಡಿದ್ರು ನೀವು SL ಇಲ್ಬೇಕು. ದಟ್ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ₹6 SL ಆಗುತ್ತೆ, ನಿಮ್ಮ ಎಂಟ್ರಿ ಪ್ರೈಸ್ ಇಲ್ಲಿ ಆಗುತ್ತೆ. ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಲೆಟ್ ಇಟ್ ಇಗ್ನೋರ್ ಮಾಡಿ. ಸ್ವಲ್ಪ 101 ಅಪ್ ಸೈಡ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಬರೋ ಚಾನ್ಸ್ ಉಂಟು. ಸ್ವಲ್ಪ ವೇಟ್ ಮಾಡುವ. ನಿಮ್ದೆಲ್ಲರೂ ಪ್ರೀವಿಯಸ್ ಅಲ್ಲಿ ಈ ಬ್ರೇಕ್ಔಟ್ ಅಲ್ಲಿ ಅಥವಾ ಈ ಬ್ರೇಕ್ಔಟ್ ತಗೊಂಡು ವಾಪಸ್ ಒಂದು ಪ್ರಾಫಿಟ್ ಬುಕ್ ಮಾಡಿ ಇಡ್ತೀರಾ. ಮಾಡಿ ಇಲ್ಲ ಅಂದ್ರೆ ನೀವು SL ಎಲ್ಲ ಈ ಸ್ವಿಂಗ್ ಹತ್ರ ಇಟ್ಕೊಳ್ಳಿ. ಬಿಕಾಸ್ ಈ ಸ್ವಿಂಗ್ ಬ್ರೇಕ್ ಆದ್ಮೇಲೆ ತುಂಬಾ ಭಯ ಹಿಡಿದು SL ಹಿಟ್ ಆದಾಗ ಅದು ಡೌನ್ ಸೈಡ್ ಬರೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ನಾನು ನಿಫ್ಟಿ ಒಂದು ಪ್ರೈಸ್ ಆಕ್ಷನ್ ನಾನು ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ನೀವು ಅದು ನೋಡಿಲ್ಲ ಅಂದ್ರೆ ಮೇಲೊಂದು ಹೈ ಬಟನ್ ಬರ್ತಾ ಉಂಟು, ಆ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೋಡಿ ಸ್ವಲ್ಪ ವೇಟ್ ಮಾಡೋ. ಫ್ರೆಶ್ ಪೊಸಿಷನ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಾನು ಅಪ್ಡೇಟ್ ಕೊಡ್ತೇನೆ. SL ಇದ್ರೆ 935 ಅಲ್ಲೆಲ್ಲಾದ್ರೂ ಅಲ್ಲಿ SL ಹಾಕೊಳ್ಳಿ. ನಾನು ಇದು ಡೈಲಿ ಅಲ್ಲಿ ಅನಾಲಿಸಿಸ್ ಮಾಡ್ತಿದ್ದು. ಕ್ಯಾನರಾ ಬ್ಯಾಂಕ್ ಯಾರು ಫ್ರೆಶ್ ಪೊಸಿಷನ್ ಮಾಡಕ್ಕೆ ಹೋಗಬೇಡಿ. SL ಇದ್ರೆ T320 ಹತ್ರ SL ಹಾಕೊಳ್ಳಿ. ಸೊ 320 ಹತ್ರ SL ಹಾಕೊಳ್ಳಿ. ಸ್ವಲ್ಪ ನೆಗೆಟಿವ್ ತೋರ್ತಾ ಉಂಟು. ಸೆಂಟ್ರಲ್ ಬ್ಯಾಂಕ್ ನೋಡಿ ಹೋದ್ರು ಕೂಡ ಫ್ರೆಶ್ ಪೊಸಿಷನ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಫ್ಲೋ ಹೋದಾಗ ಸ್ವಲ್ಪ ಒಂದು ರಿಜೆಕ್ಷನ್ ಬರೋ ಚಾನ್ಸ್ ಉಂಟು. ಅಪ್ ಸೈಡ್ ಅಲ್ಲಿ ಇಲ್ಲೆಲ್ಲಾದ್ರೂ ನಂಗೆ ಎಲ್ಲರೂ ಪ್ರೈಸ್ ಆಕ್ಷನ್ ಸಿಕ್ಕಿದ್ರೆ ದೆನ್ ನಾವು ಟ್ರೇಡ್ ಮಾಡು ಈ ಹೈಗೋಸ್ಕರ. ದಟ್ ಮೀನ್ಸ್ 36 ನ SL ಆಗುತ್ತೆ, ನಮ್ಮ SL 36 ನಮ್ಮ ಎಂಟ್ರಿ ಪ್ರೈಸ್ ಆಗುತ್ತೆ, SL 34 ಆಗುತ್ತೆ. ದಟ್ ಮೀನ್ಸ್ ₹2 SL ಆಗುತ್ತೆ. ಅಪ್ ಸೈಡ್ ಅಲ್ಲಿ ಒಂದು 1:2 1:3 ಸಿಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಫಾರ್ ಸ್ವಿಂಗ್ ನ ಹೇಳ್ತಾ ಇರೋದು, ರೈಟ್. ಸೊ ನಿಮ್ಗೆಲ್ಲ ದಟ್ ಮೀನ್ಸ್ ಇದರಲ್ಲಿ 1-2% ಅಂದ್ರೆ ಅಷ್ಟೊಂದು ಮೊಮೆಂಟಮ್ ಆಗಲ್ಲ. ಸೊ ನಾ ಹಾಗೆ ಹೇಳ್ತೀವಿ, ಸ್ವಲ್ಪ ನಮ್ ಈ ಸ್ಟಾಕ್ ಅಲ್ಲಿ ಇರ್ಬೇಕಂದ್ರೆ ಪೇಷನ್ಸ್ ಇರ್ಬೇಕು. ನಾವು 1 ದಿನದಲ್ಲಿ ಲಕ್ಪತಿ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವತ್ತಿದ್ರು ಕೂಡ ಪೇಷನ್ಸ್ ಮೇಕ್ ಯು ಪರ್ಫೆಕ್ಟ್, ಪೇಷನ್ಸ್ ಮೇಕ್ ಯು ಪ್ರಾಫಿಟ್ ಆಲ್ಸೋ, ರೈಟ್. ಸೊ ಸ್ವಲ್ಪ ವೇಟ್ ಮಾಡೋ. ಪ್ರೀವಿಯಸ್ ಥಿಂಗ್ಸ್ ನ ಬ್ರೇಕ್ ಮಾಡ್ತಿಲ್ಲ, ಸ್ವಲ್ಪ ಹೋಲ್ಡ್ ಮಾಡ್ತುಂಟು, ಗುಡ್. ನೋಡುವ, ನೀವು SL ಇದ್ರು ಸ್ಟ್ರಿಕ್ಟ್ಲಿ 30 ಆದ್ರೆ SL ಹಾಕೊಳ್ಳಿ. ಫ್ರೆಶ್ ಪೊಸಿಷನ್ ಮಾಡೋದು ಸ್ವಲ್ಪ ಅಪ್ ಸೈಡ್ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಒಂದು ಪ್ರೈಸ್ ಆಕ್ಷನ್ ಬಿಲ್ಡ್ ಮಾಡಿದ್ರೆ ಹೋಗುವ. ಎಲ್ಲರೂ ಇದೇ ಫ್ಲೋ ಹೋಗಿ ಟಚ್ ಮಾಡಿ ಲೆಟ್ ಇಟ್ ಇಗ್ನೋರ್ ಮಾಡಿ ಸರ್. ಬಿದ್ದಾಗ ತುಂಬಾ ಫಾಸ್ಟ್ ಆಗಿ ಬೀಳುತ್ತೆ. ಇಂಡಿಯನ್ ಬ್ಯಾಂಕ್ ನೋಡೋ ಫ್ರೆಶ್ ಪೊಸಿಷನ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ 1 ವೀಕ್ ಹೋಲ್ಡ್ ಮಾಡಿ ಅಪ್ ಸೈಡ್ ಅಲ್ಲಿ ಹೋದ್ರೆ 5 ದಿನ ವೇಟ್ಸ್. ಸ್ವಲ್ಪ ವೀಕ್ಲಿ ನೋಡ್ಲಿಕ್ಕೆ ಹೋದ್ರೆ ಆಬ್ವಿಯಸ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಉಂಟು. ಸೊ ಈ ವೀಕ್ ಅಲ್ಲಿ ಸ್ವಲ್ಪ ವೇಟ್ ಮಾಡೋದು ಐ ಥಿಂಕ್ ಬೆಟರ್ ಅಂತ ನನ್ನ ಪ್ರಕಾರ. ನೀವು ನಿಮ್ ಟೆಕ್ನಿಕಲ್ ವ್ಯೂ ಕೂಡ ನೀವು ಅನಾಲಿಸಿಸ್ ಮಾಡ್ಬೋದು. ಮತ್ತೊಂದು, ಯಾವತ್ತಿದ್ರು ಬೇರೆ ಯಾರಾಗಲಿ, ಇವನ್ ಯಾರಾಗ್ಲಿ ಅಥವಾ ಟಿವಿಯಲ್ಲಿ ಯಾರೇ ಅನಾಲಿಸಿಸ್ ಮಾಡಲಿ, ಇವನ್ ನಾನು ಕೂಡ ಯಾರೇ ಬರಲಿ, ಸೊ ಬ್ಲೈಂಡ್ಲಿ ಅದು ನಂಬ್ಲಿಕ್ಕೆ ಹೋಗ್ಬೇಡಿ. ನಾವು ಹೇಳ್ತೀವಿ, ಬಟ್ ನಾವೇನ್ ಹೇಳ್ತೀವಿ ಅದು ನಿಮ್ಗೆ ಸೂಟ್ ಆಗ್ತಾರ ಅದನ್ನ ನೋಡಿ. ನಿಮ್ಮ ಅನಾಲಿಸಿಸ್, ನಿಮ್ಮ ಹಾರ್ಡ್ ಅಂಡ್ ಮನಿ, ನಮ್ದೇನು ಅಲ್ಲ. ನಿಮ್ಮ ಹಾರ್ಡ್ ಅಂಡ್ ಮನಿ ನಿಮ್ಗೆ ಅನ್ಸರ್ ಒಬ್ರು ಕರೆಕ್ಟ್, ನಾನು ಒಂದು ಅನಾಲಿಸಿಸ್ ಮಾಡಿದೆ ಅಷ್ಟೊತ್ತು ನಂಗೆ ಕರೆಕ್ಟ್ ಬಂತು, ಅಷ್ಟೊತ್ತಿಗೆ ನೀವು ಇನ್ವೆಸ್ಟ್ ಮಾಡಿ. ಐ ಥಿಂಕ್ ಯು ಅಂಡರ್ಸ್ಟುಡ್ ಸರ್. ಸೊ ಅದಕ್ಕೆ 375 ಅಲ್ಲೆಲ್ಲ SL ಹಾಕಿದ್ರೆ ಅಲ್ಲಿ SL ಹಾಕಿದ್ರೆ ಐ ಥಿಂಕ್ ಬೆಟರ್ ಅಂತ. ಫ್ರೆಶ್ ಪೊಸಿಷನ್ ನಾವು ಮಾಡ್ಲಿಕ್ಕೆ ಹೋಗೋದು ಬೇಡ ಅಂತ ಫಾರ್ ಮೈ ವ್ಯೂ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸ್ವಲ್ಪ ವೇಟ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ.
34 ಹತ್ರ ಎಷ್ಟು 34 to 30 ಹತ್ರ ಎಷ್ಟು ಹೋಲ್ಡ್ ಮಾಡ್ತಾರೆ ಅಲ್ಲಿಂದ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ತುಂಬಾನೇ ಹೈ ಉಂಟು. ಎಸ್ ಎಲ್ ಇದ್ರೆ ಐ ಥಿಂಕ್ ನೀವು ಎಸ್ ಎಲ್ ಇದ್ರೆ 28 ಅಥವಾ 28.5 ಹತ್ರ ಎಸ್ ಎಲ್ ಟ್ರಿಗರ್ ಹಾಕ್ಬಿಡಿ. ಅಲ್ಲಿ ಇನ್ನೊಂದು ಒಳ್ಳೆ ಮೂಮೆಂಟ್, ಬಿಕಾಸ್ ನೀವು ಇಲ್ಲೆಲ್ಲ ಬ್ರೇಕ್ಔಟ್ ತೆಗೆದ್ರೆ ನಿಮ್ಗೆ ₹1 ಅಟ್ ಲೀಸ್ಟ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಯಾಕೆ ನಾ ಇಲ್ಲಿ ಹೇಳ್ತಿದ್ದೆ ಅಂದ್ರೆ ಇಲ್ಲಿಂದ ಬ್ರೇಕ್ ಆದಾಗ ಇದು ಫ್ಲೋ ಅಲ್ಲಿ ಬ್ರೇಕ್ ಆಗಿ ಇದನ್ನ ಟಚ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು. JK ಬ್ಯಾಂಕ್ ನೋಡ್ಲಿಕ್ಕೆ ಹೋದ್ರೆ ಯಾರು ಫ್ರೆಶ್ ಪೊಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ವೇಟ್ ಮಾಡೋ, ಸ್ವಲ್ಪ ಇವರೆಲ್ಲ ಪ್ರಾಫಿಟ್ ಬುಕ್ ಮಾಡೋ ಐ ಥಿಂಕ್ ಬೆಟರ್ ಅಂತ. ಸೊ ನೀವು ಎಸ್ ಎಲ್ ಇದ್ರೆ 670 ಅಂದ್ರೆ 6.7 ಹತ್ರ ಎಸ್ ಎಲ್ ಹಾಕೊಳ್ಳಿ. ಸ್ವಲ್ಪ ಐ ಥಿಂಕ್ ವೇಟ್ ಮಾಡೋದು ಬೆಟರ್ ಅಂತ. ಯೂಶುವಲಿ ಫೈರ್ಸ್ ಮತ್ತೆ ನಾನು Zerodha ಏಂಜಲ್ ಒಂದು 3 ಯೂಸ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಸೊ ಫೈರ್ಸ್ ಅಲ್ಲಿ ಏನಂದ್ರೆ ಇದು ಚೆನ್ನಾಗುತ್ತೆ. ಇಲ್ಲಿ ನೋಡಿ, ಒಂದು ಮಿಡ್ ಕ್ಯಾಪ್ ಇಂದು ಮೆಟಲ್ಸ್, ಮೀಡಿಯಾ, IT, ಇನ್ಫ್ರಾ, ಇಂಡಸ್ಟ್ರೀಸ್, ಹೆಲ್ತ್ ಕೇರ್, FMCG, ಎನರ್ಜಿ, ಕಾಮಿಡಿಟೀಸ್, ಬ್ಯಾಂಕು, ಆಟೋ, 50, MCX ಇವ್ರದ್ದೆಲ್ಲ ಒಂದು ಡಿಟೇಲ್ ಆಗಿ ಒಂದು ಇಂಡೆಕ್ಸ್ ಇಂದು ಸ್ಟಾಕ್ ಅವ್ರು ಕೊಟ್ಬಿಡ್ತಾರೆ. ನಾವು ಮಾಡೋ ಅಂದ್ರೆ ನಮ್ಮ ಟೈಮ್ ಉಳಿತಾರೆ, ರೈಟ್? ನಮ್ಮ ಟೈಮ್ ಉಳಿದಾಗ ಮತ್ತೊಂದು ಕೆಲಸ ಯುಟಿಲೈಸ್ ಮಾಡ್ಬೋದು. ಸೊ ನಾನು ಆಬ್ವಿಯಸ್ಲಿ Zerodha ಯೂಸ್ ಮಾಡ್ತೀನಿ, ಫೈರ್ಸ್ ಕೂಡ ಯೂಸ್ ಮಾಡ್ತೀನಿ, ಏಂಜಲ್ ಒನ್ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ನೀವು ಇನ್ವೆಸ್ಟ್ ಮಾಡೋಕೆ ನಿಮ್ಮ ಆಬ್ವಿಯಸ್ಲಿ ಡಿಮ್ಯಾಟ್ ಅಕೌಂಟ್ ಬೇಕು, ಮ್ಯೂಚುವಲ್ ಫಂಡ್ ಮಾಡಬೇಕು, ಬಾಂಡ್ಸ್ ಮಾಡಬೇಕು, ತುಂಬಾ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಡಿಮ್ಯಾಟ್ ಅಕೌಂಟ್ ಆಬ್ವಿಯಸ್ಲಿ ಬೇಕು. ನಿಮ್ಮ ಹತ್ರ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಉಂಟು, ಆ ಲಿಂಕ್ ಇಂದ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ. PSU ಬ್ಯಾಂಕ್ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ. ಸರ್ ನೀವು ಇಲ್ಲಿ 38, 36ಗಿಂತ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಒಂದು ಒಳ್ಳೆ ಮೂಮೆಂಟಮ್ ಬರ್ದು ನಿಮ್ಗೆ ಎಸ್ ಎಲ್ ಇದ್ರೆ ನೀವು 32 ಹತ್ರ ಎಸ್ ಎಲ್ ಹಾಕಿ ಬಿಟ್ಬಿಡಿ. ಎಲ್ಲ ನೀವು ಸ್ವಲ್ಪ ದಟ್ ಮೀನ್ಸ್ ಬಫರ್ ಆಗಿ ಎಸ್ ಎಲ್ ಹಾಕ್ಬೇಕಂದ್ರೆ 30 ಹತ್ರ ಎಸ್ ಎಲ್ ಹಾಕಿದ್ರೆ ಐ ಥಿಂಕ್ 30 ಹತ್ರ ಎಸ್ ಎಲ್ ಹಾಕಿದ್ರೆ ಬೆಟರ್ ಅಂತ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡ್ಲಿಕ್ಕೆ ಹೋದ್ರು ಕೂಡ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ, ಬಿಕಾಸ್ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ವೀಕ್ ಉಂಟು. ಸೊ ಅದಕ್ಕೆ ನಾಳೆ ಯಾವುದು ಫ್ರೆಶ್ ಪೊಸಿಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಸ್ವಲ್ಪ ನೆಗೆಟಿವ್ ಉಂಟು ಬ್ಯಾಂಕಿಂಗ್ ಸೆಕ್ಟರ್. ಇವನ್ ಬ್ಯಾಂಕ್ ನಿಫ್ಟಿ ಕೂಡ ತುಂಬಾನೇ ನೆಗೆಟಿವ್ ಉಂಟು. ಸೊ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ ನನ್ನ ಪ್ರಕಾರ, ರಿಸರ್ಚ್ ಪ್ರಕಾರ. ಸೊ ಇಲ್ಲಿ ಪ್ರೀವಿಯಸ್ ರೇಷನ್ಸ್ ಆಗಿದೆ, ಆಕ್ಟರ್ಸ್ ಸಪೋರ್ಟ್ ಆಗೋದು ಸ್ವಲ್ಪ ಇಲ್ಲಿ 65ಗಿಂತ ಅಪ್ಸೈಡ್ ಎಲ್ಲ ಒಂದು ಒಳ್ಳೆ ಮೂಮೆಂಟ್ ಬರೋ ಚಾನ್ಸಸ್ ಉಂಟು. ನಿಮ್ಗೆಲ್ಲಾದ್ರೂ ಈ PSU ಬ್ಯಾಂಕ್ ಇದ್ದು ವೀಕ್ಲಿ ಅನಾಲಿಸಿಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಎಸ್ ಎಲ್ ಇದ್ದವರು ಇಲ್ಲಿ ಎಸ್ ಎಲ್ ಇಡಿ, ಅಂದ್ರೆ 58 ಹತ್ರ ಎಸ್ ಎಲ್ ಇಡಿ, ಇಲ್ಲ ಅಂದ್ರೆ ನೀವು 61 ಹತ್ರ ಎಸ್ ಎಲ್ ಇಟ್ಕೊಂಡ್ರು ಬೆಟರ್ ಅಂತ. ಬಿಕಾಸ್ ಅಲ್ಲಿಂದ ಬಂದಾಗ ಈ ಲೋನ್ ಎಲ್ಲ ಫಾಸ್ಟ್ ಆಗಿ ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. SBI ಬ್ಯಾಂಕ್ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ. 55, 80ಗಿಂತ ಅಪ್ಸೈಡ್ ಒಂದು ಒಳ್ಳೆ ಮೂಮೆಂಟ್ ಬರೋ ಚಾನ್ಸ್ ಉಂಟು. ಸ್ವಲ್ಪ ಇದು ವೀಕ್ ಉಂಟು, ನನ್ನ ಪ್ರಕಾರ ವೀಕ್ ಉಂಟು, ಬಿಕಾಸ್ ಇದು ಮಲ್ಟಿಪಲ್ ಟೈಮ್ಸ್ ಬಂದು ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್? ಸೊ ಈ ಸಪೋರ್ಟು ಸ್ಟ್ರಾಂಗ್ ಇದ್ದಾಗ ಇದು ಒಳ್ಳೆ ಫುಲ್ ಬ್ಯಾಕ್ ಬರುತ್ತೆ. ಈಗ ಪುನಃ ಬಂದಾಗ ಇದೊಂದು ಇಲ್ಲಿ ಹೋಲ್ಡ್ ಮಾಡಿದ್ರೆ ಇಲ್ಲಿ ಇದರ ಅಪ್ ಸೈಡ್ ಹೋದಾಗ ಒಂದು ಒಳ್ಳೆ ಮೂಮೆಂಟ್ ಬರುತ್ತೆ. ದಟ್ ಮೀನ್ಸ್ ಈ ಹೈನೆಲ್ಲ ಟಚ್ ಮಾಡೋ ಚಾನ್ಸಸ್ ಇರುತ್ತೆ 20 ರೂಪೀಸ್ ಅಲ್ಲಿ. ಇಲ್ಲಿ ಬಂದಾಗ ನಮ್ಗೆ ಒಳ್ಳೆ ಕಡಿಮೆ ಸಿಗುತ್ತೆ, ರೈಟ್? ಸೊ ಇಲ್ಲಿ ಎಲ್ಲರೂ ಬ್ರೇಕ್ಔಟ್ ಆದಾಗ ನಾವಿಲ್ಲಿ ಬೈ, ದಟ್ ಮೀನ್ಸ್ ಇಲ್ಲಿ ನಾವು ಬೈ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ನಾವಿಲ್ಲಿ ಪ್ಯಾರಾಮೆಡಿಕಲ್ ಮತ್ತು ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು. ನಾವು ಎಸ್ ಎಲ್ ಇಟ್ಟಂದಾಗ ವೆಲ್ ಅನ್ಕೊಂಡು ನಾವು ಎಸ್ ಎಲ್ ತಗೊಂಡು ಎಕ್ಸಿಟ್ ಆಗೋದು. ಸ್ವಲ್ಪ ವೇಟ್ ಮಾಡುವ. ಎಸ್ ಎಲ್ ಇದ್ದವರು 560 ಹತ್ರ ಎಸ್ ಎಲ್ ತುಂಬಾ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ, ತುಂಬಾನೇ ಕಷ್ಟ ಆಗುತ್ತೆ ಸರ್. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಸ್ವಲ್ಪ ಐ ಥಿಂಕ್ ವೇಟ್ ಮಾಡೋದು ಬೆಟರ್ ಅಂತ. ಸೊ ಯುಕೋ ಬ್ಯಾಂಕ್ ಅಲ್ಲಿ ಬ್ರೇಕ್ಔಟ್ ಅಲ್ಲಿ ನೋಡಿ ಎಷ್ಟು ಸಾಲಿಡ್ ಅಂತ ನಾ ಹೇಳಿದ್ನಲ್ಲ, ಮಲ್ಟಿಪಲ್ ಟೈಮ್ಸ್ ಹಿಟ್ ಆದಾಗ ಇದು ಫ್ಲೋ ಅಲ್ಲಿ ಹೋಗುತ್ತೆ ನೋಡಿ. ಇಲ್ಲಿ ನಾವು 20 ಹತ್ರ ತಗೊಂಡಿದ್ರೆ ನಮ್ಮ ಹೆಸರು ₹8 ಎಸ್ ಎಲ್ ಹಾಕಿದ್ರು 1:1, 1:2 ನಮಗೆ ಈಸಿಲಿ ಸಿಕ್ಬಿಡುತ್ತೆ. ಸೊ ಸ್ವಲ್ಪ ವೇಟ್ ಮಾಡು. 23ಗಿಂತ ಅಪ್ಸೈಡ್ ಅಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬಂದಿದೆ, 18 to 22 ಒಂದೇ ರೇಂಜ್ ಅಲ್ಲಿ ಇವನ್ ಹೋಗ್ತಾನೆ ಇತ್ತು. ಸೊ ವೇಟ್ ಮಾಡೋದು ಐ ಥಿಂಕ್ ಬೆಟರ್ ಅಂತ ಸರ್. ಸ್ವಲ್ಪ ವೇಟ್ ಮಾಡೋದು ಇವನ್ ಇದರಲ್ಲಿ ಕೂಡ ಬೆಟರ್ ಅಂತ. ಎಸ್ ಎಲ್ ಇದ್ದವರು 26, 27 ಹತ್ರ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಬೆಟರ್ ಅಂತ ಸರ್. ಯೂನಿಯನ್ ಬ್ಯಾಂಕ್ ನೋಡ್ಲಿಕ್ಕೆ ಹೋದ್ರು ಕೂಡ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ. ಎಸ್ ಎಲ್ ಸ್ವಲ್ಪ 85, 86 ಹತ್ರ ಎಸ್ ಎಲ್ ಇಟ್ಕೊಳ್ಳಿ, ಸ್ವಲ್ಪ ಇದು ಹೋಲ್ಡ್ ಮಾಡ್ತಾ ಉಂಟು. ಅದಕ್ಕೆ ನಾನು ಹೇಳಿದ್ದು 96 to 90 ನೋಡಿ, 96 to 97ಗಿಂತ ಅಪ್ಸೈಡ್ ಎಲ್ಲ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಬಂದು ಅಪ್ಸೈಡ್ ಅಂತ ಹೋದ್ರೆ ಒಂದು ಒಳ್ಳೆ ಮೂಮೆಂಟ್ ಬರೋ ಚಾನ್ಸಸ್ ಉಂಟು. ಸ್ವಲ್ಪ ನಾವು ವೇಟ್ ಮಾಡು. 96 to 97 ಅಲ್ಲಿ ಅಪ್ಸೈಡ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬರೋ ಚಾನ್ಸಸ್ ಉಂಟು. ನೀವು ಎಸ್ ಎಲ್ 86 to 85 ಹತ್ರ ಎಸ್ ಎಲ್ ಇಟ್ಕೊಳ್ಳಿ. ತುಂಬಾ ಸ್ವಲ್ಪ ಬಫರ್ ಮಾಡಿ ಇಟ್ಕೊಳ್ಳೋರು 80 ಹತ್ರ ಎಸ್ ಎಲ್ ಇಟ್ರು ಐ ಥಿಂಕ್ ಬೆಟರ್ ಅಂತ. ನಿಫ್ಟಿ 50 ಮತ್ತು FMCG, IT, ಮೀಡಿಯಾ, ಮೆಟಲು ಇದೆಲ್ಲ ಇಂಡೆಕ್ಸ್ ಇಂದು ಸ್ಟಾಕ್ ಎನಾಲಿಸಿಸ್ ಬೇಕಂದ್ರೆ ಎಂಡ್ ಸ್ಕ್ರೀನ್ ಹಾಕಿ ಇಡ್ತೀನಿ, ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಉಂಟು ನೋಡಿ, ನೀವು ಹೋಗಿ ನೋಡ್ಕೊಳ್ಬಹುದು. ಈ ವಿಡಿಯೋದಲ್ಲಿ ಇಷ್ಟೇ.
ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.